ವೆಲ್ಕಮ್ ಟು ಶಂಕರ ಎಎಸ್ ಅಕಾಡೆಮಿ. ಭಾರತ ಮತ್ತೆ ಚೀನಾದ ನಡುವೆ ತುಂಬಾನೇ ಕಾನ್ಫ್ಲಿಕ್ಟ್ಗಳು ನಡೀತಾ ಇದೆ. ಅಂದ್ರೆ ಭಾರತ ಚೀನಾದ ಆಪ್ಸ್ಗಳನ್ನ ಬ್ಯಾನ್ ಮಾಡಿದಾಗಿರ್ಬೋದು, ಅಥವಾ ಚೀನಾ ಭಾರತದ ಬಾರ್ಡರ್ ಅಲ್ಲಿರುವಂತಹ ನದಿಯಲ್ಲಿ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ನ ತಗೊಂಡ್ಬರ್ತಾ ಇರೋದಾಗಿರ್ಬೋದು. ಅದನ್ನ ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಕೂಡ ಕರೆಯಲಾಗ್ತದೆ. ಬಿಕಾಸ್ 60,000 ಮೆಗಾವ್ಯಾಟ್ ಅಷ್ಟು ಎನರ್ಜಿಯನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗೆಯೇ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಇರುವಂತಹ ಡಿಸ್ಪ್ಯೂಟ್ಸ್ ಆಗಿರ್ಬೋದು, ಜೊತೆಗೆ ಭಾರತದಿಂದ ನಾವು ಎಕ್ಸ್ಪೋರ್ಟ್ ಮಾಡೋದನ್ನ ಚೀನಾ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಕೊಂಡಿರ್ಬೋದು. ಇದೆಲ್ಲದೂ ಕೂಡ ಭಾರತ ಮತ್ತೆ ಚೀನಾದ ನಡುವೆ ನಡೀತಾ ಇರುವಂತಹ ಕಾನ್ಫ್ಲಿಕ್ಟ್ಸ್ಗಳು. ಇದನ್ನೆಲ್ಲದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈಗ ಭಾರತ ಮತ್ತೆ ಚೀನಾದ ನಡುವೆ ಒಂದು ಟಾಕ್ ನಡೀತಾ ಇದೆ. ಸೊ ಈ ಆರ್ಟಿಕಲ್ ರಿಲೇಟೆಡ್ ಟು ದಟ್ ಟಾಕ್. ಸೊ ಏನೆಲ್ಲ ಔಟ್ಕಮ್ಸ್ ಬಂದಿದೆ, ಏನೆಲ್ಲ ಮಾತಾಡ್ಕೊಂಡಿದ್ದಾರೆ ಅಂತ ನಾವು ನೋಡ್ಕೊಂಡ್ರೆ, ಮೊದಲಿಗೆ ಶಾಂಘೈ ಕೋಆಪರೇಷನ್ ಚೇರ್ಮನ್ಶಿಪ್ ಅಂತ ಹೇಳಿದ್ದಾರೆ. ಸೊ 2025 ನಡೆಯುವಂತಹ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ಅಲ್ಲಿ ಅಥವಾ ಸಮ್ಮಿಟ್ ಅಲ್ಲಿ ಏನ್ ಮಾಡ್ತದೆ, ಇಂಡಿಯಾ ಚೀನಾಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಸೊ ಶಾಂಘೈ ಕೋಆಪರೇಷನ್ ರಿಲೇಟೆಡ್ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ನೋಡ್ಕೊಂಡು ಹೋಗೋಣ. ನೆಕ್ಸ್ಟ್ 75th ಆನಿವರ್ಸರಿ ಟು ಎನ್ಹಾನ್ಸ್ ಕಲ್ಚರಲ್ ಅಂಡ್ ಪೀಪಲ್ ಟು ಪೀಪಲ್ ಎಕ್ಸ್ಚೇಂಜಸ್ ಅಂತ ಹೇಳಿದ್ದಾರೆ. ಅಂಡ್ ಆಲ್ಸೋ ಇದ್ರ ಜೊತೆಗೆ ಚೀನಾ ಮತ್ತೆ ಭಾರತದ ನಡುವೆ ಡೈರೆಕ್ಟ್ ಫ್ಲೈಟ್ ಕನೆಕ್ಟಿವಿಟಿಗಳನ್ನ ಕೂಡ ಎನ್ಹಾನ್ಸ್ ಮಾಡಬೇಕು. ಮೇಜರ್ ಸಿಟೀಸ್ ನ ಕನೆಕ್ಟ್ ಮಾಡೋದಕ್ಕೋಸ್ಕರ ಅಲಾಂಗ್ ವಿತ್ ದಟ್ ವೀಸಾಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ ಇದನ್ನ ಸ್ವಲ್ಪ ಸಡಿಲಗೊಳಿಸ್ಬೇಕು. ಸೊ ಸಿಟಿಸನ್ಸ್ಗೆ ಅಪ್ಲೈ ಮಾಡಿ ತಗೊಳ್ಳೋದಕ್ಕೆ ಈಸಿ ಆಗ್ಬೇಕು ಅನ್ನುವಂತಹ ಒಂದು ಡಿಸ್ಕಷನ್ ಕೂಡ ನಡೆದಿದೆ. ನೆಕ್ಸ್ಟ್ ಹೈಡ್ರಾಲಜಿಕಲ್ ಡಾಟಾ ಶೇರಿಂಗ್. ಆಕ್ಚುಲಿ ಮುಂಚೆ ಏನಾಗ್ತಿತ್ತು, ಇಂಡಸ್ ರಿವರ್ ಮತ್ತೆ ಸಟ್ಲೇಜ್ ರಿವರಿನ ಡಾಟಾಸ್ನ ಚೀನಾ ಭಾರತದ ಜೊತೆ ಶೇರ್ ಮಾಡ್ತಾ ಇತ್ತು. ಈಗ ರಿವರ್ ಇದೆ ಅಂತ ಹೇಳಿದ್ರೆ ಆ ರಿವರ್ದು ವಾಟರ್ ಫ್ಲೋ ಜಾಸ್ತಿ ಆದಾಗ ಅಥವಾ ವಾಟರ್ ಫ್ಲೋ ಕಡಿಮೆ ಆದಾಗ ಯಾವ ರೀತಿಯ ಅಂದ್ರೆ ಭಾರತಕ್ಕೆ ಯಾವ ರೀತಿ ನಷ್ಟ ಆಗತ್ತೆ ಅದೆಲ್ಲದೂ ಕೂಡ ಇಲ್ಲಿ ಕೊಡುವಂತಹ ಡಾಟಾಸ್ ಮೇಲೆ ಡಿಪೆಂಡ್ ಆಗ್ತಾ ಇತ್ತು. ಬಟ್ ಚೀನಾ ಆ ಡಾಟಾವನ್ನ ಕೊಡೋದಕ್ಕೆ ಸ್ಟಾಪ್ ಮಾಡಿದೆ. ಸೊ ಹಾಗಾಗಿ ಹೈಡ್ರೋಲಾಜಿಕಲ್ ಡಾಟಾವನ್ನ ಶೇರ್ ಮಾಡಬೇಕು ಇನ್ನ ಫ್ಯೂಚರ್ ಅಲ್ಲಿ ಅಂತ ಕೂಡ ಹೇಳಲಾಗಿದೆ. ನೆಕ್ಸ್ಟ್ ಮಾನಸ್ ಸರೋವರ್ ಯಾತ್ರಾ. ಸೊ ಮಾನಸ್ ಸರೋವರ್ ಯಾತ್ರಾ ಬಂದ್ಬಿಟ್ಟು ಒಂದು ಪಿಲಿಗ್ರಿಮೇಜ್ ಯಾತ್ರೆ ಆಗಿದೆ. ಅದಲ್ಲ, ಭಾರತದಲ್ಲಿರುವಂತಹ ಹಿಂದೂಸ್ ಆಗಿರ್ಬೋದು, ಜೈನ್ಸ್, ಬುದ್ಧಿಸ್ಟ್ ಇವ್ರಿಗೆಲ್ರಿಗೂ ಕೂಡ ಈ ಒಂದು ಯಾತ್ರೆ ಬಂದ್ಬಿಟ್ಟು ತುಂಬಾನೇ ಪ್ರೈಡ್ ಮೂಮೆಂಟ್ ಆಗಿದೆ. ಸೊ ಇದನ್ನ 2020 ಸ್ಟಾಪ್ ಮಾಡಿರ್ತಾರೆ ಬಿಕಾಸ್ ಆಫ್ ದ COVID-19 ಸಿಚುವೇಶನ್. ಸೊ ಇವಾಗ ಮತ್ತೆ ನಾವು ಅದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಡಿಸ್ಕಷನ್ ಅಲ್ಲಿ ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಟೆಬಿಲೈಸಿಂಗ್ ರಿಲೇಷನ್ಸ್, ಫೋಕಸ್ ಆನ್ ಪೀಪಲ್ ಸೆಂಟ್ರಿಕ್ ಮೆಷರ್ಸ್. ನಮ್ಮಲ್ಲಿ ಆಗ್ತಿರುವಂತಹ ಡಿಸ್ಪ್ಯೂಟ್ಸ್ ಗಳನ್ನ ರೆಡ್ಯೂಸ್ ಮಾಡ್ಬಿಟ್ಟು ಜನಗಳಿಗೋಸ್ಕರ ಒಂದು ಪೀಪಲ್ ಸೆಂಟ್ರಿಕ್ ಮೆಷರ್ಸ್ ಗಳನ್ನ ತಗೋಬರ್ಬೇಕು ಅನ್ನುವಂತಹ ಔಟ್ಕಮ್ಸ್ ಈ ಒಂದು ಮೀಟಿಂಗ್ ಮೂಲಕ ನಡೆದಿದೆ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ನೋಡ್ಕೊಳ್ಳೋಣ. ಮೊದಲಿಗೆ ಕೈಲಾಸ್ ಮಾನಸ್ ಸರೋವರ್ ಯಾತ್ರಾ. ಸೊ ಎಲ್ಲಿದೆ ಕೈಲಾಸ್ ಮಾನಸ್ ಸರೋವರ್ ಅಂತ ಹೇಳಿದ್ರೆ, ಟಿಬೆಟ್ ರೀಜನ್ ನಲ್ಲಿ ಯಾವ ರೀತಿ ಇಂಡಿಯಾದಿಂದ ಮೂವ್ ಆಗ್ತಾರೆ ಅಥವಾ ಯಾವ ರೀತಿಯಿಂದ ಕೈಲಾಶ್ ಮಾನಸ್ ಸರೋವರನ ರೀಚ್ ಆಗ್ತಾರೆ ಅಂತ ಹೇಳಿದ್ರೆ, ಲಿಪು ಲೇಕು ಮತ್ತೆ ನಾಥುಲಾ ಪಾಸ್ ನ ಮೂಲಕ. ಲಿಪು ಲೇಕ್ ನಮ್ಗೆ ಉತ್ತರಾಖಂಡ್ ಅಲ್ಲಿ ಕಾಣಸಿಗುತ್ತೆ, ಹಾಗೆಯೇ ಸಿಕ್ಕಿಂ ಅಲ್ಲಿ ನಾಥುಲಾ ಪಾಸ್ ಇದೆ. ಸೊ ಈ ಒಂದು ರೂಟಿನ ಮೂಲಕ ಏನ್ ಮಾಡ್ತಾರೆ, ಕೈಲಾಶ್ ಮಾನಸ್ ಸರೋವರನ ರೀಚ್ ಆಗ್ತಾರೆ. ನಂತರ 2020 COVID-19 ನ ಮೂಲಕ ಏನಾಗಿತ್ತು, ಈ ಒಂದು ಯಾತ್ರೆಯನ್ನ ಸ್ಟಾಪ್ ಮಾಡಿದ್ರು. ಇವಾಗ ಭಾರತದಲ್ಲಿರುವಂತಹ ಹಿಂದೂಸ್ ಮತ್ತೆ ಜೈನ್ಸ್ ಮತ್ತೆ ಬುದ್ಧಿಸ್ಟ್ ಗಳಿಗೋಸ್ಕರ ಏನ್ ಮಾಡಿದ್ದಾರೆ, ಮತ್ತೆ ಇದನ್ನ ನಾವು ರೆಸ್ಯೂಮ್ ಮಾಡ್ಬೇಕು, ಮಾನಸ್ ಸರೋವರ ಯಾತ್ರೆಯನ್ನ ಮತ್ತೆ ತಗೋಬರ್ಬೇಕು ಅಂತ ಈ ಒಂದು ಇನಿಷಿಯೇಟಿವ್ ಅಲ್ಲಿ ಅಥವಾ ಈ ಒಂದು ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರು ಈ ಮಾನಸ್ ಸರೋವರ ಯಾತ್ರೆಯನ್ನ ಮಾಡ್ತಾರೆ, ಅದನ್ನ ಯಾರು ಆರ್ಗನೈಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್
ಎಕ್ಸ್ಟರ್ನಲ್ ಅಫೇರು ಇದನ್ನ ಆರ್ಗನೈಸ್ ಮಾಡ್ತಾರೆ. ಸೊ ಆರ್ಗನೈಸ್ ಮಾಡಿದ್ಮೇಲೆ ಅಲ್ಲಿ ಹೋಗುವಂತಹ ಪಿಲಿಗ್ರಿಮೇಜ್ ಇರ್ತಾರಲ್ವಾ, ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಥವಾ ಅವ್ರನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅಥವಾ ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಕುಮಾವುನ್ ಮಂಡಲ್ ವಿಕಾಸ್ ಅನ್ನುವಂತಹ ಒಂದು ಆರ್ಗನೈಸೇಷನ್ ಇದೆ. ಆ ಆರ್ಗನೈಸೇಷನ್ ನಮ್ಮ ಭಾರತದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಜೊತೆ ಕೊಲಾಬ್ರೇಷನ್ ನ ಮಾಡ್ಕೊಂಡ್ಬಿಟ್ಟು ಏನ್ ಮಾಡತ್ತೆ, ಹೋಗುವಂತಹ ಪಿಲಿಗ್ರಿಮೇಜಸ್ ಗಳನ್ನ ಮ್ಯಾನೇಜ್ ಮಾಡುತ್ತೆ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಅಮೌಂಟ್ ಬೇಕು ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ಪ್ರೊವೈಡ್ ಮಾಡ್ತಾರೆ. ಸೊ ಇದಿಷ್ಟು ನಮ್ಗೆ, ಅಂಡ್ ಇದು ಯಾರಿಗೋಸ್ಕರ ಅಂತ ಹೇಳಿದ್ರೆ ಹಿಂದೂಸ್, ಜೈನ್ಸ್ ಮತ್ತೆ ಬುದ್ಧಿಸ್ಟ್ಗೋಸ್ಕರ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಥವಾ ನಮ್ಮ ಭಾರತದ ಕಲ್ಚರಲ್ ಅಥವಾ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ನ ಈ ಒಂದು ಮಾನಸ್ ಸರೋವರ್ ಯಾತ್ರೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಸೊ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಈ ಒಂದು ಡಿಸ್ಪ್ಯೂಟ್ಸ್ ನಮ್ಗೆ 1950ರಿಂದಾನೇ ಸ್ಟಾರ್ಟ್ ಆಗಿದೆ, ಹೌದಲ್ಲ? ಅದಾದ ನಂತರ 1962ರಲ್ಲಿ ಇಂಡಿಯಾ ಮತ್ತೆ ಚೀನಾ ನಡುವೆ ವಾರ್ ಕೂಡ ಆಗುತ್ತೆ. ಆ ವಾರ್ ಆದ್ಮೇಲೆ ಚೀನಾ ಏನ್ ಮಾಡುತ್ತೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಡ್ರಾ ಮಾಡುತ್ತೆ. ಬಟ್ ಇಂಡಿಯಾ ಅದನ್ನ ಆಕ್ಸೆಪ್ಟ್ ಮಾಡೋದಿಲ್ಲ. ಸೊ ಏನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಥವಾ LAC ಅಂತ ಕರಿತೀವಿ. ಸೊ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಹೇಳಿದ್ರೆ ಚೀನಾದ ಟೆರಿಟರಿ ಮತ್ತೆ ಭಾರತದ ಟೆರಿಟರಿಯನ್ನ ಡಿವೈಡ್ ಮಾಡುವಂತಹ ಒಂದು ಲೈನ್ ಆಗಿದೆ. 1962ನೇ ವಾರ ನಂತರ ನಾವು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಬಟ್ 1993ರಲ್ಲಿ ಏನಾಗುತ್ತೆ, ಭಾರತ ಮತ್ತೆ ಚೀನಾದ ನಡುವೆ ಒಂದು ಪೀಸ್ ಅಥವಾ ಶಾಂತಿಯ ಒಪ್ಪಂದ ಆಗತ್ತೆ. ಆ ಒಪ್ಪಂದ ಆದ್ಮೇಲೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಭಾರತ ಅಫಿಷಿಯಲ್ ಆಗಿ ಒಪ್ಕೊಳ್ಳುತ್ತೆ. ಸೊ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ನಾವು ಕರೆಕ್ಟ್ ಆಗಿ 3 ಸೆಕ್ಟರ್ ಆಗಿ ಡಿವೈಡ್ ಮಾಡಬಹುದು. ಫಸ್ಟ್ ಸೆಕ್ಟರ್ ಬಂದ್ಬಿಟ್ಟು ಈಸ್ಟರ್ನ್ ಸೆಕ್ಟರ್ ಅಂಡ್ ಮಿಡಲ್ ಸೆಕ್ಟರ್ ಅಂಡ್ ವೆಸ್ಟರ್ನ್ ಸೆಕ್ಟರ್. ಈಸ್ಟರ್ನ್ ಸೆಕ್ಟರ್ ಅಂತ ಹೇಳಿದ್ರೆ ಈಸ್ಟರ್ನ್ ರೀಜನ್ ಅಥವಾ ನಾರ್ತ್ ಈಸ್ಟರ್ನ್ ರೀಜನ್ ಅಲ್ಲಿ ಇರುವಂತಹ ಸ್ಟೇಟ್ಸ್ ಗಳು ಬರುತ್ತೆ. 2 ಸ್ಟೇಟ್ಸ್ ಗಳು ಯಾವ್ದ್ಯಾವ್ದು, ಅರುಣಾಚಲ್ ಪ್ರದೇಶ್ ಮತ್ತೆ ಸಿಕ್ಕಿಂ. ಈ 2 ಸ್ಟೇಟ್ ಗಳು ನಮ್ಗೆ ಈಸ್ಟರ್ನ್ ಸೆಕ್ಟರ್ ಇನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಮಿಡಲ್ ಸೆಕ್ಟರ್ ನ ನೋಡ್ಕೊಂಡ್ರೆ ಮಿಡಲ್ ಸೆಕ್ಟರ್ ಅಲ್ಲಿ ನಮ್ಗೆ ಉತ್ತರಾಖಂಡ್ ಮತ್ತೆ ಹಿಮಾಚಲ್ ಪ್ರದೇಶ ಈ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಮಿಡಲ್ ಸೆಕ್ಟರ್ ಅಲ್ಲಿ ತಗೊಂಡಿದ್ದಾರೆ. ನೆಕ್ಸ್ಟ್ ವೆಸ್ಟರ್ನ್ ಸೆಕ್ಟರ್ ನ ತಗೊಂಡ್ರೆ ವೆಸ್ಟರ್ನ್ ಸೆಕ್ಟರ್ ಅಲ್ಲಿ ಲಡಾಖ್ ರೀಜನ್ ಬಂದಿದೆ. ಸೊ ಈ ರೀತಿಯಲ್ಲಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಡಿವೈಡ್ ಮಾಡ್ಕೊಂಡಿದ್ದಾರೆ 3 ಸೆಕ್ಟರ್ಸ್ ಆಗಿ. ಸೊ ಇಲ್ಲಿ ನಾವು ಇವಾಗ ಡಿಸ್ಪ್ಯೂಟ್ಸ್ ಏನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇಂದ ಅಂತ ಹೇಳಿದ್ರೆ, ಭಾರತ ಏನ್ ಮ್ಯಾಪ್ ನ ರಿಲೀಸ್ ಮಾಡ್ತಿದೆ ಬಾರ್ಡರ್ ಅಂತ ಹೇಳ್ಬಿಟ್ಟು, ಅದರಲ್ಲಿ ಅಕ್ಷಯ್ ಚೀನ್ ಮತ್ತೆ ಬಾಲ್ಟಿಸ್ತಾನ್ ರೀಜನ್ ನ ರೆಪ್ರೆಸೆಂಟ್ ಮಾಡ್ಕೊಂಡಿದೆ, ನಮ್ಮ ಜಾಗಕ್ಕೆ ಸೇರತ್ತೆ ಅಂತ. ಬಟ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ತಗೊಂಡಿಲ್ಲ. ಸೊ ತಗೊಂಡಿಲ್ದೇ ಇದ್ರು ಕೂಡ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಲ್ಲಿ ಭಾರತ ಮತ್ತೆ ಚೀನಾದ ನಡುವೆ ತುಂಬಾನೇ ಡಿಸ್ಪ್ಯೂಟ್ಸ್ ಗಳು ನಡೀತಿದೆ. ಅದರಿಂದ ಎಷ್ಟೋ ಜನದ ಸಾವು ಕೂಡ ಆಗ್ತಿದೆ ಅಲ್ವಾ? ಅದಕ್ಕೋಸ್ಕರ ಆ ಡಿಸ್ಪ್ಯೂಟ್ಸ್ ನ ನಾವು ಕಡಿಮೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗಲ್ವಾನಾ ಕ್ಲಾಶ್ 2020ರಲ್ಲಿ ಆಗಿರುವಂತಹ ಗಲ್ವಾನಾ ಕ್ಲಾಶ್, ಈ ಕ್ಲಾಶ್ ಅಲ್ಲಿ ಎಷ್ಟೋ ಜನ ಆರ್ಮಿ ಪೀಪಲ್ ಗಳು ಸಾವನ್ನಪ್ಪಿದ್ದಾರೆ, ಹೌದಲ್ಲ? ಸೊ ಅದಕ್ಕೋಸ್ಕರ ಈ ಡಿಸ್ಪ್ಯೂಟ್ ನ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಬೇಕು ಅನ್ನುವಂತಹ ಇನಿಷಿಯೇಟಿವ್ ನ ಈಗ ಮಾತಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಈ ರೆಸಲ್ಯೂಷನ್ ಮೆಕ್ಯಾನಿಸಮ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ನ ಮ್ಯಾನೇಜ್ ಮಾಡೋದು ಅಥವಾ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಏನೆಲ್ಲ ಮೆಷರ್ಸ್ ನ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, WMCC ಅಂದ್ರೆ ಮೆಕ್ಯಾನಿಸಮ್ ಫಾರ್ ಕೋಆರ್ಡಿನೇಷನ್ ಅಂಡ್ ಕನ್ಸಲ್ಟೇಷನ್ ಆಫ್ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಅಂಡ್ ಚೀನಾ ಅಂತ ಹೇಳ್ಬಿಟ್ಟು. ಸೊ ಇದನ್ನ ತಗೊಂಡ್ಬಂದ್ಬಿಟ್ಟು ಈ ಬಾರ್ಡರ್ ಅಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಈ WMCC ಏನ್ ಮಾಡುತ್ತೆ, ಅದಕ್ಕೆ ಕನ್ಸಲ್ಟೇಷನ್ ಅಂದ್ರೆ 2 ಕಂಟ್ರೀಸ್ ಗಳಿಗೆ ಕನ್ಸಲ್ಟೇಷನ್ ನ ಮಾಡ್ಬಿಟ್ಟು ಯಾವ ರೀತಿ ನಾವು ಸ್ಟೆಪ್ಸ್ ಗಳನ್ನ ತಗೊಬಹುದು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಅನ್ನುವಂತಹ ಮೆಷರ್ಮೆಂಟ್ ನ ಈ ಒಂದು WMCC ತಗೊಂಡ್ಬರ್ತಾ ಇದೆ. ಇದನ್ನ 2012ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ನೆಕ್ಸ್ಟ್ ಸೊ ಡಿಫ್ಯಾಕ್ಟೋ ಬಾರ್ಡರ್, ಇಲ್ಲಿ ಡಿಫ್ಯಾಕ್ಟೋ ಬಾರ್ಡರ್ ಅಂತ ಕೊಟ್ಟಿದ್ದಾರೆ. ಸೊ ಡಿಫ್ಯಾಕ್ಟೋ ಬಾರ್ಡರ್ ಅಂತ ಹೇಳಿದ್ರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಯಾವ್ಯಾವ ಬಾರ್ಡರ್ ಅಲ್ಲಿ ಪಾಸ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದೀನಿ. ಲಡಾಖ್ ವಿಚ್ ಇಸ್ ಇನ್ ವೆಸ್ಟರ್ನ್ ಬಾರ್ಡರ್,
ಉತ್ತರಾಖಂಡ್ ಅಂಡ್ ಹಿಮಾಚಲ್ ಪ್ರದೇಶ್ ಮಿಡಲ್ ಒನ್ ಅಂಡ್ ಸಿಕ್ಕಿಂ ಅರುಣಾಚಲ್ ಪ್ರದೇಶ್ ಬಂದ್ಬಿಟ್ಟು ನಮ್ಗೆ ನಾರ್ತ್ ಈಸ್ಟರ್ನ್ ರೀಜನ್ ಅಥವಾ ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಕಾಣಸಿಗುತ್ತೆ. ನೆಕ್ಸ್ಟ್ ಹೈಡ್ರೋಲಾಜಿಕಲ್ ಡಾಟಾ ಶೇರಿಂಗ್. ಸೊ ಬ್ರಹ್ಮಪುತ್ರ ನದಿಗೆ ಟಿಬೇಟ್ ರೀಜನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನ ತಗೋಬರ್ತಾ ಇದೆ ಚೀನಾ, ಹೌದಲ್ಲ. ಸೊ ಇತ್ತೀಚೆಗೆ ಚೀನಾ ವಾಟರ್ ವಾರ್ ನ ಕೂಡ ತಗೊಂಡ್ಬರ್ತಿದೆ. ಆಲ್ರೆಡಿ ಏಷ್ಯಾದ ಬೇರೆ ಬೇರೆ ಕಂಟ್ರೀಸ್ ಗಳು ಕೂಡ ಈ ವಾಟರ್ ವಾರ್ ಅನ್ನ ಆಲ್ರೆಡಿ ಚೀನಾ ಕಡೆಯಿಂದ ಸಫರ್ ಪಡ್ತಿದೆ ಕೂಡ. ಲಾವೋಸ್ ಆಗಿರ್ಬೋದು, ವಿಯಟ್ನಾಂ ಆಗಿರ್ಬೋದು, ಮಯನ್ಮಾರ್ ಆಗಿರ್ಬೋದು, ಈ ಕಂಟ್ರೀಸ್ ಗಳು ಆಲ್ರೆಡಿ ಈ ಒಂದು ವಾಟರ್ ವಾರ್ ಇಂದ ತುಂಬಾನೇ ನಷ್ಟಗಳನ್ನ ಅನುಭವಿಸಿದ್ದಾರೆ, ಹೌದಲ್ವಾ. ಸೊ ಈಗ ಬ್ರಹ್ಮಪುತ್ರ ಮತ್ತೆ ಸಟ್ಲೇಜ್ ನದಿಯಲ್ಲಿ ಇರೋಂತಹ ಫ್ಲಡ್ ಮೂಮೆಂಟಿನ ಡಾಟಾವನ್ನ ಭಾರತಕ್ಕೆ ಚೀನಾ ಶೇರ್ ಮಾಡಬೇಕು ಅಂತ ಮುಂಚೆನೆ ಇನಿಷಿಯೇಟಿವ್ ನ ತಗೊಂಡ್ಬಂದಿರ್ತಾರೆ. ಆದ್ರೆ ಚೀನಾ ಏನ್ ಮಾಡಿದೆ, ಇದನ್ನ ಶೇರ್ ಮಾಡೋದನ್ನ ಸ್ಟಾಪ್ ಮಾಡಿದೆ. ಯಾಕೆ ಸ್ಟಾಪ್ ಮಾಡಿದೆ ಅಂತ ಹೇಳಿದ್ರೆ, ಚೀನಾ ಮತ್ತೆ ಇಂಡಿಯಾ ನಡುವೆ ವಾಟರ್ ವಾರ್ಗಳು ಸ್ಟಾರ್ಟ್ ಆಗ್ತಿತ್ತು. ಫ್ಲಡ್ಡಿನ ಮೆಷರ್ಮೆಂಟ್ ಆಗಿರ್ಬೋದು ಅಥವಾ ರೋಡ್ ಇನಿಷಿಯೇಟಿವ್, ಚೀನಾ ತಂದಿರುವಂತಹ ರೋಡ್ ಇನಿಷಿಯೇಟಿವ್ಗೆ ಏನ್ ಮಾಡ್ತು, ಭಾರತ ಸಪೋರ್ಟ್ ಮಾಡಲಿಲ್ಲ. ಇದೆಲ್ಲದ್ರಿಂದ ವಾಟರ್ ಡಾಟಾವನ್ನ ಶೇರ್ ಮಾಡೋದನ್ನ ಚೀನಾ ಸ್ಟಾಪ್ ಮಾಡಿದೆ. ಸೊ ಇವಾಗ ಇದನ್ನ ನಾವು ಸ್ಟಾರ್ಟ್ ಮಾಡೋಣ ಮತ್ತೆ ಅಂತ ಹೇಳ್ಬಿಟ್ಟು ಡಿಸಿಷನ್ ನ ತಗೊಂಡಿದ್ದಾರೆ. ಸೊ ಇದ್ರ ರಿಲೇಟೆಡ್ 2013 ಮತ್ತೆ 2018 ಅಲ್ಲಿ ಕೂಡ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ಚೀನಾ ಮತ್ತೆ ಭಾರತ ಸೈನ್ ಮಾಡ್ಕೊಂಡಿರ್ತವೆ. ನೆಕ್ಸ್ಟ್ ಸೊ ಇದರಿಂದ ನಮ್ಗೆ ಹೆಲ್ಪ್ ಏನಾಗುತ್ತೆ, ಅವ್ರು ಡಾಟಾ ಶೇರ್ ಮಾಡೋದ್ರಿಂದ ಹೆಲ್ಪ್ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗ ರಿವರ್ ಕೋರ್ಸ್ ಜಾಸ್ತಿ ಆಗತ್ತೆ, ರಿವರ್ ಕೋರ್ಸ್ ಜಾಸ್ತಿ ಆದಾಗ ನಮ್ಮ ಭಾರತಕ್ಕೆ ಫ್ಲೋ ಆಗತ್ತೆ ಅಲ್ವಾ, ಫ್ಲೋ ಆದಾಗ ನಮ್ಮ ಭಾರತದ ಬ್ರಹ್ಮಪುತ್ರ ಮತ್ತೆ ಸಟ್ಲೇಜ್ ನದಿ ಎಲ್ಲೆಲ್ಲ ಹರಿಯುತ್ತೆ ಅಲ್ಲಿ ಫ್ಲಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಇನ್ ಪ್ರಿಸೈಸ್ ಹೇಳ್ಬೇಕಂತ ಹೇಳಿದ್ರೆ ಫ್ಲಾಶ್ ಫ್ಲಡ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದರಿಂದ ನಮ್ಮ ಭಾರತದಲ್ಲಿ ಡೌನ್ ಸ್ಟ್ರೀಮ್ ಅಲ್ಲಿ ಇರುವಂತಹ ನಗರಗಳೆಲ್ಲ ಏನಿದೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಕನಾಮಿಕಲ್ ಪ್ರಾಬ್ಲಮ್ ಆಗುತ್ತೆ, ಹೌದಲ್ಲ. ಹಂಗಾಗಿ ನಮ್ಗೆ ಡಾಟಾ ಶೇರಿಂಗ್ ಆಗ್ಬೇಕು, ಅದಕ್ಕೋಸ್ಕರ ಈ ಒಂದು ಇನಿಷಿಯೇಟಿವ್ ನ ತಗೊಂಡ್ಬಂದಿರೋದು. ನೆಕ್ಸ್ಟ್ ಇಂಡಿಯಾ ಚೀನಾ ಟ್ರೇಡ್ ರಿಲೇಷನ್ಸ್ ಅಂಡ್ ರೆಸ್ಟ್ರಿಕ್ಷನ್ಸ್. ಇಂಡಿಯಾ ಮತ್ತೆ ಚೀನಾ ಟ್ರೇಡಿಂಗ್ ಆಕ್ಟಿವಿಟೀಸ್ ತುಂಬಾನೇ ಚೆನ್ನಾಗಿತ್ತು ಮುಂಚೆ, ಬಟ್ ಇವಾಗ ಇಂಡಿಯಾ ಮತ್ತೆ ಚೀನಾದ ನಡುವೆ ನಡೀತಾ ಇರುವಂತಹ ಮನಸ್ತಾಪಗಳ ಮೂಲಕ ಏನಾಗಿದೆ, ಟ್ರೇಡಿಂಗ್ ಆಕ್ಟಿವಿಟೀಸ್ ಗಳು ಕಡಿಮೆ ಆಗ್ತಾ ಇದೆ. ಸೊ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ಟ್ರೇಡ್ ವಾಲ್ಯೂಮ್. ಈ ಟ್ರೇಡ್ ವಾಲ್ಯೂಮ್ ಬಂದ್ಬಿಟ್ಟು ನಮ್ಗೆ ಚೀನಾದ ಕನ್ಸರ್ನ್ ನೋಡ್ಕೊಂಡ್ರೆ ಭಾರತಕ್ಕೆ ಟ್ರೇಡ್ ಡೆಫಿಸಿಟ್ ಆಗ್ತಿದೆ. ಅಂದ್ರೆ ನಮ್ಮ ಭಾರತದಿಂದ ಚೀನಾಗೆ ನಾವು ಗೂಡ್ಸ್ ಗಳನ್ನ ಸಪ್ಲೈ ಮಾಡ್ತಿದೀವಲ್ವಾ, ಅದು ಚೀನಾ ಇಂದ ಭಾರತಕ್ಕೆ ಬರ್ತಿರುವಂತಹ ಗೂಡ್ಸ್ ಗಳಿಗಿಂತ ಕಡಿಮೆ ಇದೆ. ಅಂದ್ರೆ ನಾವೇನ್ ಮಾಡ್ತಾ ಇದೀವಿ, ಚೀನಾ ಇಂದ ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡ್ಕೋತಾ ಇದೀವಿ, ಇಂಪೋರ್ಟ್ ನ ಕಡಿಮೆ ಮಾಡ್ತಿದ್ವಿ. ಕರೆಕ್ಟ್, ಸಾರಿ, ಇಂಪೋರ್ಟ್ ನ ಜಾಸ್ತಿ ಮಾಡ್ಕೋತಿದೀವಿ, ಎಕ್ಸ್ಪೋರ್ಟ್ ನ ಕಡಿಮೆ ಮಾಡ್ತಿದೀವಿ. ಹಾಗಾಗಿ ಟ್ರೇಡ್ ಡೆಫಿಸಿಟ್ ಆಗ್ತಿದೆ. ಈ ಟ್ರೇಡ್ ಡೆಫಿಸಿಟ್ ಕೂಡ ಭಾರತಕ್ಕೆ ಪ್ರಾಬ್ಲಮ್ ಆಗ್ತಿದೆ. ನೆಕ್ಸ್ಟ್ India's restrictions in sensitive sectors like telecom, technology, infrastructure. ಅಂದ್ರೆ ಇಂಡಿಯಾ ಚೀನಾದ ರೋಡ್ ಇನಿಷಿಯೇಟಿವ್ಸ್ ನ ಸಪೋರ್ಟ್ ಮಾಡಲಿಲ್ಲ. ಅದೇ ರೀತಿ ಚೀನಾದ ಟಿಕ್ಟಾಕ್ ಆಪ್ ಆಗಿರ್ಬೋದು ಅಥವಾ ವಿ ಕನೆಕ್ಟ್ ಆಪ್ ಆಗಿರ್ಬೋದು, ಅಥವಾ ಅದ್ರ ಜೊತೆಗೆ ಇನ್ನ 59 ಆಪ್ಸ್ ಗಳನ್ನ ಏನ್ ಮಾಡಿದೆ ಇಂಡಿಯಾ ಬ್ಯಾನ್ ಮಾಡಿದೆ, ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಕರೆಕ್ಟ್ ಅಲ್ವಾ. ಸೊ ಈ ರೀತಿಯಾದಂತಹ ಆಕ್ಟಿವಿಟೀಸ್ ಇಂದ ಕೂಡ ಏನಾಗ್ತಾ ಇದೆ, ಇಂಡಿಯಾ ಮತ್ತೆ ಚೀನಾದ ರಿಲೇಷನ್ ಡಿಪ್ಲೀಟ್ ಆಗ್ತಿದೆ. ನೆಕ್ಸ್ಟ್ ಚೀನಾಸ್ ರೆಸ್ಟ್ರಿಕ್ಷನ್. ನಾವಷ್ಟೇ ರೆಸ್ಟ್ರಿಕ್ಷನ್ ಹಾಕಿಲ್ಲ, ಚೀನಾದವರು ಕೂಡ ರೆಸ್ಟ್ರಿಕ್ಷನ್ ಹಾಕಿದ್ದಾರೆ, ಹೌದಲ್ವಾ. ಸೊ ಯಾವ ರೀತಿ ಅಂತ ಹೇಳಿದ್ರೆ, IT ಸೆಕ್ಟರ್ಸ್ ಮತ್ತೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಸ್ ಅಲ್ಲಿ ಇಂಡಿಯಾದ ಎಕ್ಸ್ಪೋರ್ಟ್ ಅನ್ನ ಚೀನಾ ಏನ್ ಮಾಡಿದೆ, ರಿಸ್ಟ್ರಿಕ್ಟ್ ನ ಮಾಡಿದೆ. ನೆಕ್ಸ್ಟ್ ರೀಸೆಂಟ್ ಡೆವಲಪ್ಮೆಂಟ್ ನ ನೋಡ್ಕೊಂಡ್ರೆ, ನಮ್ಮ ಭಾರತದಲ್ಲಿ ನಾವ್ ಏನೇನ್ ಡೆವಲಪ್ಮೆಂಟ್ ನ ತಗೊಂಡ್ ಬಂದಿದೀವಿ, ಸೆಲ್ಫ್ ಡಿಪೆಂಡೆನ್ಸ್ ಗೋಸ್ಕರ. ಅಂದ್ರೆ ನಮ್ಮ ಭಾರತದಲ್ಲಿ ಇಂಡಿಜಿನಿಯಸ್ ಆಕ್ಟಿವಿಟೀಸ್ ಅಥವಾ ಇಂಡಿಜಿನಿಯಸ್ ಪ್ರಾಡಕ್ಟ್ಸ್ ಗಳನ್ನ ತಗೊಂಡ್ ಬರ್ಬೇಕು ಅಂತ ಹೇಳ್ಬಿಟ್ಟು ಆತ್ಮನಿರ್ಭರ್ ಭಾರತ್ ಯೋಜನಾ ಅಂತ ಇನಿಷಿಯೇಟಿವ್ ನ ತಗೊಂಡ್ ಬಂದಿದೀವಿ.
ಕರೆಕ್ಟ್ ಅಲ್ವಾ? ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ನ ತಗೊಂಡ್ಬಂದಿದೀವಿ. ಇದೆಲ್ಲ ಏನಕ್ಕೋಸ್ಕರ ನಾವು ಡೆವಲಪ್ ಮಾಡ್ಕೋತಾ ಇರೋದು, ನಮ್ಮ ಭಾರತದಲ್ಲೇನೆ ನಾವು ಇಂಪ್ರೂವ್ ಆಗ್ಲಿ, ಸೊ ದಟ್ ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ತಂದಿರೋದು. ಕರೆಕ್ಟ್ ಅಲ್ವಾ? ಸೊ ಈ ರೀತಿಯಾದಂತಹ ಇನಿಷಿಯೇಟಿವ್ಸ್ ಇಂದ ಕೂಡ ನಾವು ಚೀನಾದ ಮೇಲೆ ಡಿಪೆಂಡೆನ್ಸ್ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಕ್ರಿಟಿಕಲ್ ಪ್ರಾಡಕ್ಟ್ಸ್, ಮೊಬೈಲ್ ಫೋನ್ಸ್, ಎಲೆಕ್ಟ್ರಾನಿಕ್ಸ್, ಮತ್ತೆ ಆಪಲ್ ಫೋನ್ಸ್ ಗಳಾಗಿರ್ಬೋದು, ಟಾಯ್ಸ್ ಗಳಾಗಿರ್ಬೋದು, ಇದೆಲ್ಲದೂ ಕೂಡ ಇಂಪೋರ್ಟ್ ಮಾಡ್ಕೊಂತಿದೀವಿ. ಬಟ್ ಏನ್ ಮಾಡ್ತಾ ಇದೆ ಚೀನಾ, ನಮ್ಗೆ ಕಡಿಮೆ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ತಿದೆ. ಹೌದಲ್ಲ? ಅಂದ್ರೆ ನಾವು ಕಡಿಮೆ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ಸ್ ಗಳನ್ನ ಇಂಪೋರ್ಟ್ ಮಾಡ್ಕೊಂತ ಇದೀವಿ ಹೆಚ್ಚಿನ ಹಣವನ್ನ ಕೊಟ್ಬಿಟ್ಟು. ಸೊ ಇದೆಲ್ಲ ಇಂಡಿಯಾ ಮತ್ತೆ ಚೀನಾದ ನಡುವೆ ಆಗ್ತಿರುವಂತಹ ಪ್ರಾಬ್ಲಮ್ಸ್ ಗಳು. ಸೊ ಇದೆಲ್ಲದನ್ನು ಕೂಡ ನಾವು ಇಂಪ್ರೂವ್ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಈಗ ಇನಿಷಿಯೇಟಿವ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ನೆಕ್ಸ್ಟ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ 2021ರಲ್ಲಿ ಶಾಂಘೈ ಕೋಆಪರೇಷನ್ 1996ರಿಂದಾನೇ ನಾವು ತಗೊಂಡ್ಬಂದಿರ್ತೀವಿ. ಇದನ್ನ ಶಾಂಘೈ 5 ಅಂತ ಕರೀತಾ ಇರ್ತಾರೆ ಅವಾಗ. ಬಟ್ ಇದಾದ್ಮೇಲೆ ಬೇರೆ ಬೇರೆ ಕಂಟ್ರೀಸ್ ಗಳು ಜಾಯಿನ್ ಆಗುತ್ತೆ. ಮುಂಚೆ ಇದ್ದಿದ್ದು ಚೀನಾ, ರಷ್ಯಾ, ಕಜಕ್ಸ್ತಾನ್, ಕೈರಗಿಸ್ತಾನ್ ಮತ್ತೆ ತಜ್ಕಿಸ್ತಾನ್. ಈ 5 ಕಂಟ್ರೀಸ್ ಗಳನ್ನ ಶಾಂಘೈ 5 ಅಂತ ಕರಿತಾ ಇದ್ರು. ಇದಾದ್ಮೇಲೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು ರೀನೇಮ್ ಮಾಡ್ತಾರೆ. ಬಿಕಾಸ್ ಉಜ್ಬೇಕಿಸ್ತಾನ್, ಇಂಡಿಯಾ, ಪಾಕಿಸ್ತಾನ್, ಇರಾನ್ ಈ ತರ ಕಂಟ್ರೀಸ್ ಗಳು ಜಾಯಿನ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬಿಟ್ಟು ರೀನೇಮ್ ಮಾಡ್ತಾರೆ. ಸೊ ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಿದೀವಿ, ಯಾವ ಏರಿಯಾಸ್ ಮೇಲೆ ನಾವು ಫೋಕಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ರೀಜನಲ್ ಸೆಕ್ಯೂರಿಟಿ ಮತ್ತೆ ಕೌಂಟರ್ ಟೆರರಿಸಂ ಆಕ್ಟಿವಿಟೀಸ್ ಗಳನ್ನ ಸಪ್ರೆಸ್ ಮಾಡಬೇಕು. ಅದ್ರ ಜೊತೆಗೆ ಎಕನಾಮಿಕ್ ಕೋಆಪರೇಷನ್, ಈ ಕಂಟ್ರೀಸ್ ಗಳ ನಡುವೆ ಎಕನಾಮಿಕ್ ಕೋಆಪರೇಷನ್ ಇಂಪ್ರೂವ್ ಮಾಡಬೇಕು. ಮತ್ತೆ ಸೇಮ್ ಕಲ್ಚರ್ ಇರೋದ್ರಿಂದ ಕಲ್ಚರಲ್ ಎಕ್ಸ್ಚೇಂಜ್ ಕೂಡ ನಾವು ತಗೊಂಡ್ಬರ್ಬೇಕು ಅನ್ನೋದು ಈ ಒಂದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ನ ಮೇನ್ ಇನಿಷಿಯೇಟಿವ್ ಆಗಿದೆ. ನೆಕ್ಸ್ಟ್ ಫೀಚರ್ಸ್ ಏನೇನು ಅಂತ ಹೇಳಿದ್ರೆ ಮಲ್ಟಿಲ್ಯಾಟರಲ್ ಕೋಆಪರೇಷನ್ ಮತ್ತೆ ರೀಜನಲ್ ಆಂಟಿ ಟೆರರ್ ಸ್ಟ್ರಕ್ಚರ್, ಈ ರೀತಿಯಾದಂತಹ ಫೀಚರ್ಸ್ ಗಳನ್ನ ತಗೊಂಡ್ಬಂದಿದ್ದಾರೆ. ಪ್ರತಿ ವರ್ಷ ಆನ್ಯುಯಲ್ ಮೀಟಿಂಗ್ ಆಗುತ್ತೆ. ಈ ಆನ್ಯುಯಲ್ ಮೀಟಿಂಗ್ ಅಲ್ಲಿ ಇಲ್ಲಿರುವಂತಹ ಮೆಂಬರ್ಸ್ ಇದ್ದಾರಲ್ಲ, ಆ ಮೆಂಬರ್ಸ್ ರೊಟೇಷನಲ್ ಚೇರ್ಮನ್ಶಿಪ್ ನ ತಗೊಂಡ್ಬರ್ತೀವಿ ನಾವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಅಲ್ಲಿ. ಸೊ ನೆಕ್ಸ್ಟ್ ಇದ್ರ ರಿಲೇಟೆಡ್ ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಂಡ್ರೆ, with reference to the Shanghai Cooperation Organization, consider the following statement. The chairmanship of the Shanghai Cooperation rotates every 2 years among the member state. Every 2 years ಅಂತ ಕೇಳಿದ್ದಾರೆ. Next, Shanghai Cooperation focuses primarily on current counter-terrorism and regional security. So answer first one wrong because ಪ್ರತಿ ವರ್ಷಕ್ಕೊಂದ್ಸಲ ಅದಾಗ್ತಿರುತ್ತೆ. ಉತ್ತರ ಬಂದ್ಬಿಟ್ಟು ಆಪ್ಷನ್ 2 ಆಗುತ್ತೆ. ಸೊ ಇದಿಷ್ಟು ಭಾರತ ಮತ್ತೆ ಚೀನಾ ನಡುವೆ ಆಗ್ತಿರುವಂತಹ ಟಾಕ್ ರಿಲೇಟೆಡ್. ಥ್ಯಾಂಕ್ ಯು.